ಹಲೋ ಎವ್ರಿವನ್, ವೆಲ್ಕಮ್ ಟು ಕೆಎನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮೊನ್ನೆ ನಾವು LCM ಮತ್ತೆ SCF ಬಗ್ಗೆ ಕ್ಲಾಸಸ್ ನೋಡಿದ್ವಿ, ಬೇಸಿಕ್ ನೋಡಿದ್ವಿ, ಮತ್ತೆ ಒಂದು ರೂಲ್ ನೋಡಿದ್ವಿ. ಅದರಲ್ಲಿ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ ಇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ HCF ಅಂಡ್ LCM, ಆ ರೂಲು ನೋಡಿದ್ವಿ. ಇವತ್ತು ಬಂದ್ಬಿಟ್ಟು ನಾವು ಈ ಫ್ರಾಕ್ಷನಲ್ ಕೊಟ್ಟು HCF ಕಂಡುಹಿಡಿಯಿರಿ, ಫ್ರಾಕ್ಷನಲ್ ಕೊಟ್ಟು LCM ಕಂಡುಹಿಡಿಯಿರಿ ಅಂತ ಹೆಂಗ್ ಕೇಳ್ತಾರೆ ಆ ರೂಲ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಮೊನ್ನೆ ನೋಡಿದ್ ನಾವು ಸಿಂಪಲ್ ಆಗಿ ಫಸ್ಟ್ ಎಲ್ಸಿಎಂ ಅಂದ್ರೆ ಏನಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಬಂದ್ಬಿಟ್ಟು ಮೊನ್ನೆನೇ ಹೇಳ್ದಂಗೆ ಎಲ್ಸಿಎಂ ಅಂದ್ಬಿಟ್ಟು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತಂದ್ರೆ ಈಗ 2 ನಂಬರ್ ಕೊಟ್ರೆ 12, 18 ನಂಬರ್ ಕೊಟ್ರೆ ಇದಕ್ಕೆ LCM ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಈ ಎರಡರ ಮಧ್ಯೆಲು ಆ ಬರಂತ LCM ಎರಡರ ಮಧ್ಯೆಲು ಅದು ಇರಬೇಕು ಒಂದು, ಆಮೇಲೆ ಅದು ಲೀಸ್ಟ್ ಆಗಿರ್ಬೇಕು. ಆಮೇಲೆ HCF ಬಂದ್ಬಿಟ್ಟು ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಈಗ 2 ನಂಬರ್ ಕೊಟ್ರ 12 ಮತ್ತೆ 18 ಕೊಟ್ರ ಅನ್ಕೊಳ್ರಿ. ಈಗ 12ಗೂ 18ಗೂ HCF ಕಂಡುಹಿಡಿಯಿರಿ ಅಂತಂದ್ರೆ ಯಾವ ಹೈಯೆಸ್ಟ್ ನಂಬರ್ ಇಂದ ಇವು ಎರಡು ಡಿವಿಜಬಲ್ ಆಗುತ್ತೋ ಅದು ಬಂದ್ಬಿಟ್ಟು HCF. ಈಗ ನಾವು ನೆಕ್ಸ್ಟ್ ಇದು LCM ಅಂಡ್ HCF ಆಫ್ ಫ್ರಾಕ್ಷನ್ಸ್ ನೋಡೋಣ. ಈಗ ಫಸ್ಟ್ ರೂಲ್ ಹೇಳ್ತೀನಿ, ನೆಕ್ಸ್ಟ್ ಅದರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. LCM and HCF of fractions ಇದು ಬಂದ್ಬಿಟ್ಟು ರೂಲ್. ಇದರಲ್ಲಿ LCM ಆಫ್ ಫ್ರಾಕ್ಷನ್ ಕೇಳಿದ್ರು ಅಂತಂದ್ರೆ LCM ಆಫ್ ನ್ಯೂಮರೇಟರ್ ಬಂದ್ಬಿಟ್ಟು HCF ಆಫ್ ಡಿನಾಮಿನೇಟರ್. ಈಗ ಒಂದ್ ನಂಬರ್ ಕೊಟ್ರ ಅನ್ಬಿಟ್ರಿ 2/4, 4/6 ಈ ತರ ನಂಬರ್ ಕೊಟ್ರ ಅನ್ಬಿಟ್ರಿ. ಫಸ್ಟ್ LCM ಆಫ್ ಫ್ರಾಕ್ಷನ್ ಇದ್ರದ್ದು LCM ಕೇಳಿದ್ರ ಅಂತಂದ್ರೆ ಫ್ರಾಕ್ಷನ್ ಅಲ್ಲಿ ಕೊಟ್ಟು LCM ಕೇಳಿದ್ರ ಅಂತಂದ್ರೆ ಫಸ್ಟ್ ನಾವು ನ್ಯೂಮರೇಟರ್ ಅಂತಂದ್ರೆ ಮೇಲಿಂದ ಆ ಮೇಲಿದ್ರದ್ದು LCM ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ ಕೆಳಗ HCF ಆಫ್ ಡಿನಾಮಿನೇಟರ್ ಅಂತಂದ್ರೆ 4th 6th HCF ಕಂಡು ಹಿಡ್ಕೋಬೇಕು. ಅದು ಬಂದ್ಬಿಟ್ಟು LCM ಆಫ್ ಫ್ರಾಕ್ಷನ್ ಕೊಟ್ಟಾಗ ಆ ತರ ಮಾಡಿದ್ರೆ LCM ಆಫ್ ಫ್ರಾಕ್ಷನ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ HCF ಆಫ್ ಫ್ರಾಕ್ಷನ್ ನೋಡೋಣ. HCF ಆಫ್ ಫ್ರಾಕ್ಷನ್ ಬಂದ್ಬಿಟ್ಟು ಸೇಮ್ HCF ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ LCM ಆಫ್ ಡಿನಾಮಿನೇಟರ್. ಇಲ್ಲಿ ನೋಡ್ರಿ, ಈಗ ಇದು ಇಲ್ಲಿ HCF ಇತ್ತು ಅಂದ್ರೆ ಇಲ್ಲಿ ಡೈರೆಕ್ಟ್ HCF ಬರ್ತೈತೆ, ಇಲ್ಲಿ LCM ಇತ್ತು ಅಂತಂದ್ರೆ ಇಲ್ಲಿ LCM ಬರ್ತೈತೆ. ಇದು ಫಸ್ಟ್ ತಿಳ್ಕೊಳ್ರಿ. ಇಲ್ಲಿ HCF ಇತ್ತು ಅಂತಂದ್ರೆ ಕೆಳಗಡೆ ಬಂದ್ಬಿಟ್ಟು LCM ಬರ್ತೈತೆ, ಇಲ್ಲಿ LCM ಇತ್ತು ಅಂತಂದ್ರೆ ಕೆಳಗಡೆ ಬಂದ್ಬಿಟ್ಟು HCF ಬರ್ತೈತೆ. ಇದು HCF ಆಫ್ ಫ್ರಾಕ್ಷನ್ LCM ಆಫ್ ಫ್ರಾಕ್ಷನ್ ಕೊಟ್ಟಾಗ ಈ ತರ ಇಲ್ಲಿ ನೋಡ್ರಿ 2/4, 4/6 ಹಿಂಗ್ ಕೊಟ್ಟಾನ ಅಂತ ಅನ್ಕೊಳ್ರಿ. ಇಲ್ಲಿ ಫಸ್ಟ್ ನಾವು HCF ಆಫ್ ನ್ಯೂಮರೇಟರ್ ಅಂತಂದ್ರೆ ಫಸ್ಟ್ ನಾವು 2ಗೂ 4ಗೂ ಫಸ್ಟ್ ನಾವು HCF ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ LCM ಆಫ್ ಡಿನಾಮಿನೇಟರ್ ಅಂತಂದ್ರೆ 4ಗೂ ಮತ್ತೆ 6ಗೂ LCM ಕಂಡು ಹಿಡ್ಕೋಬೇಕು. ಅವಾಗ ಬಂದ್ಬಿಟ್ಟು ನಮ್ದು HCF ಆಫ್ ಫ್ರಾಕ್ಷನ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಾವೀಗ ಪ್ರಾಬ್ಲಮ್ಸ್ ನೋಡೋಣ. HCF ಆಫ್ ಫ್ರಾಕ್ಷನ್ಸ್ ಮತ್ತೆ LCM ಆಫ್ ಫ್ರಾಕ್ಷನ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಇವಾಗ ನಾವು LCM ಅಂಡ್ HCF ಆಫ್ ಫ್ರಾಕ್ಷನ್ ಒಂದು ಎಕ್ಸಾಂಪಲ್ ನೋಡೋಣ. ಏನಂತಂದ್ರೆ ಇಲ್ಲಿ ನೋಡಿ, ಫೈಂಡ್ ದ HCF ಅಂಡ್ LCM ಆಫ್ 2/5, 4/15, 8/25. ಇದು ನೋಡಿ ಫ್ರಾಕ್ಷನಲ್ ಕೊಟ್ಟಿದ್ದಾನೆ. ಫ್ರಾಕ್ಷನಲ್ ಕೊಟ್ಟ ತಕ್ಷಣ ನಮಗೆ ಗೊತ್ತಿಲ್ಲ ಅಂತಲ್ಲ, ನಮಗೆ ಗೊತ್ತಿರುತ್ತೆ. ಸಿಂಪಲ್ ಆಗಿ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಬರುತ್ತೆ. ಇಲ್ಲಿ ನೋಡಿ HCF ಫಸ್ಟ್ HCF ಕೇಳೋಣ, HCF ಕಂಡು ಹಿಡಿಯೋಣ.
ನೆಕ್ಸ್ಟ್ ಎಲ್ ಸಿ ಎಂ ಕೇಳೋಣ, ಎಲ್ ಸಿ ಎಂ ಕಂಡಿಡಿಯೋಣ. ಎಚ್ ಸಿ ಎಫ್ ಬಂದ್ಬಿಟ್ಟು ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್, ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ಎಚ್ ಸಿ ಎಫ್ ಆಫ್ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್. ಇದು ಬಂದ್ಬಿಟ್ಟು ಫಾರ್ಮುಲಾ ನೋಡಿ. ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ಅಂತಂದ್ರೆ 2ಗೂ 4ಗೂ ಮತ್ತೆ 8ಗೂ ಫಸ್ಟ್ ನಾವು ಎಲ್ ಸಿ ಎಂ ಕಂಡುಹಿಡಿಬೇಕು ನೋಡಿ. ಎಚ್ ಸಿ ಎಫ್ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ಎಚ್ ಸಿ ಎಫ್ ಆಫ್ 2, 4, 8 ಇದಕ್ಕೆ ಬಂದ್ಬಿಟ್ಟು ನಾವು ಎಚ್ ಸಿ ಎಫ್ ಕಂಡುಹಿಡಿಬೇಕು. ನೆಕ್ಸ್ಟ್ ಎಲ್ ಸಿ ಎಂ ಬಂದ್ಬಿಟ್ಟು 5, 15, 25ಗೆ ನಾವು ಎಲ್ ಸಿ ಎಂ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಕಂಡುಹಿಡಿಯೋದು ಎಲ್ಲರಿಗೂ ಗೊತ್ತಿರೋ ತರ ಫಸ್ಟ್ 2 ತಗೋರಿ. 2 ಯಾವ್ದ್ರಲ್ಲಿ ಹೋಗುತ್ತೆ? 2 ಅಷ್ಟೇ, 2. ನೆಕ್ಸ್ಟ್ 4 ಯಾವ್ದ್ರಲ್ಲಿ ಹೋಗುತ್ತೆ? 2 ಇಂದ ಸ್ಟಾರ್ಟ್ ಮಾಡೋಣ. 2 ದಲ್ಲಿ ಹೋಗುತ್ತೆ. 2 × 2 8. ನೆಕ್ಸ್ಟ್ ಇದು 8 ಯಾವ್ದ್ರಲ್ಲಿ ಹೋಗುತ್ತೆ? 2 ದಲ್ಲಿ ಹೋಗುತ್ತೆ ಮತ್ತೆ 4 ಅಲ್ಲೂ ಹೋಗುತ್ತೆ. 4 ತಗೋಣ. 4 2 × 8, 4 × 2. ಇಲ್ಲಿ ನೋಡ್ರಿ, ಕಾಮನ್ ಆಗಿ 2 2 2 2 ಬಂದ್ಬಿಟ್ಟು ನಮ್ದು ಎಚ್ ಸಿ ಎಫ್. ಎಲ್ ಸಿ ಎಂ ಕಂಡುಹಿಡಿಯೋಣ ಇವಾಗ. ಎಲ್ ಸಿ ಎಂ 5, 15, 25 ನೋಡ್ರಿ. 5, 15, 25 ಇವು 3 ನಂಬರ್ 5 ಇಂದ ಡಿವಿಷನ್ ಆಗುತ್ತೆ. 5 1 × 5, 5 3 × 5 5 × ನೆಕ್ಸ್ಟ್ ಇವು ಇದು 5, 3 ಮತ್ತೆ 5 ಅವಿಭಾಜ್ಯ ಸಂಖ್ಯೆಗಳು, ಯಾವ್ದ್ರಿಂದನೂ ಭಾಗ ಆಗಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಣ. 5 1 × 5 3 × 15, 15 5 × 75. 75 ಬಂದ್ಬಿಟ್ಟು ನಮ್ದು ಎಲ್ ಸಿ ಎಂ. ಇದು ಬಂದ್ಬಿಟ್ಟು ಯಾವ್ದ್ರದ್ದು ರೂಲ್? ಇದು ಬಂದ್ಬಿಟ್ಟು ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್. ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ಆನ್ಸರ್ ಬಂದ್ಬಿಟ್ಟು 2/75. ಇದು ಬಂದ್ಬಿಟ್ಟು ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್. ನೆಕ್ಸ್ಟ್ ನಮಗೆ ಕ್ವಶನ್ ಅಲ್ಲಿ ಎರಡು ಕೇಳಿದಾನೆ, ಅಂದ್ರೆ ಎಚ್ ಸಿ ಎಫ್ ದ ಕೇಳಿದಾನೆ, ಎಲ್ ಸಿ ಎಂ ದ ಕೇಳಿದಾನೆ. ನೆಕ್ಸ್ಟ್ ನಾವು ಈಗ ಎಲ್ ಸಿ ಎಂ ನೋಡೋದಾದ್ರೆ ಇಲ್ಲಿ ತನಕ ನಾವು ಎಚ್ ಸಿ ಎಫ್ ನೋಡಿದ್ವಿ, ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ನೋಡಿದ್ವಿ. ಇವಾಗ ನಾವು ಎಲ್ ಸಿ ಎಂ ಆಫ್ ಫ್ರಾಕ್ಷನ್ ನೋಡೋಣ. ಎಲ್ ಸಿ ಎಂ ಆಫ್ ಫ್ರಾಕ್ಷನ್ಸ್ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಕೊಟ್ಟು ಎಲ್ ಸಿ ಎಂ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾ? ಇಲ್ಲಿ ನೋಡ್ರಿ, ಇಲ್ಲಿ ಬಂದ್ಬಿಟ್ಟು ಎಲ್ ಸಿ ಎಂ ಆಫ್, ಇಲ್ಲಿ ಏನಿರುತ್ತೋ ಅದೇ ಇಲ್ಲಿ ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ಇಲ್ಲಿ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಇದು ಬಂದ್ಬಿಟ್ಟು ನಮ್ದು ಫಾರ್ಮುಲಾ. ನೆಕ್ಸ್ಟ್ ನೋಡ್ರಿ, ಎಲ್ ಸಿ ಎಂ ಆಫ್ ನ್ಯೂಮರೇಟರ್. ಈಗ ನಾವು ಆ ಪ್ರಾಬ್ಲಮ್ ಅಲ್ಲಿ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ನೋಡಿದ್ವಿ. ಈ ಪ್ರಾಬ್ಲಮ್ ಅಲ್ಲಿ ಬಂದ್ಬಿಟ್ಟು ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ನೋಡ್ಬೇಕು. ಇಲ್ಲಿ ನೋಡಿ 2 4 8. ಫಸ್ಟ್ ಇಲ್ಲಿ ಇದು ಬರ್ಕೋಣ. ಎಲ್ ಸಿ ಎಂ ಆಫ್ 2 4 8. ಕೆಳಗಡೆ ಬಂದ್ಬಿಟ್ಟು ಎಚ್ ಸಿ ಎಫ್ ಆಫ್ 5 15 25. 5 15 25 ಎಚ್ ಸಿ ಎಫ್. ಇಲ್ಲಿ ಎಲ್ ಸಿ ಎಂ 2 4 8 ಫೈಂಡ್ ಔಟ್ ಮಾಡ್ಬೇಕು. ಎಚ್ ಸಿ ಎಫ್ ಬಂದ್ಬಿಟ್ಟು 5 15 25 ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ನೋಡಿ, ಎಲ್ ಸಿ ಎಂ 2 4 8
2 1 ಜಾ 2 2 ಜಾ 2 4 ಜಾ. ನೆಕ್ಸ್ಟ್ ಬಂದ್ಬಿಟ್ಟು 2 ಮತ್ತೆ 4 ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 1 1 ಕ್ಯಾರಿ ಓವರ್ 2 1 ಜಾ 2 2 ಜಾ. ಇಲ್ಲಿ ಮಲ್ಟಿಪ್ಲಿಕೇಶನ್ 2 2 ಜಾ 4 4 1 ಜಾ 4 4 1 ಜಾ 4 4 2 ಜಾ 8 8 ಬಂದ್ಬಿಟ್ಟು ನಮ್ದು ಎಲ್ ಸಿ ಎಂ. ಎಚ್ ಸಿ ಎಫ್ ಇಲ್ಲಿ ನಮಗೆ 5 15 25 ಎಸ್ ಸಿ ಎಫ್ ಕಂಡು ಹಿಡಿಬೇಕು. 5 ನೋಡಿ ಫಸ್ಟ್ 5 5 ಇಂದ ಅಷ್ಟೇ ಡಿವೈಡ್ ಆಗುತ್ತೆ, ಯಾಕೆಂತಂದ್ರೆ ಅದು ಅವಿಭಾಜ್ಯ ಸಂಖ್ಯೆ. 5 15 15 ಬಂದ್ಬಿಟ್ಟು 5 5 1 ಜಾ 5 3 ಜಾ 5 ಇಂಟು 3. ನೆಕ್ಸ್ಟ್ 25 ಬಂದ್ಬಿಟ್ಟು 5 1 ಜಾ 5 5 ಜಾ 5 ಇಂಟು 5. ಇಲ್ಲಿ ಮೂರಲ್ಲೂ ಕಾಮನ್ ಆಗಿರೋದು 5 ಬಂದ್ಬಿಟ್ಟು ನಮ್ದು ಎಚ್ ಸಿ ಎಫ್. ಆನ್ಸರ್ ಬಂದ್ಬಿಟ್ಟು 8/5. ಇದು ನಮ್ದು ಎಲ್ ಸಿ ಎಂ ಆಫ್ ಫ್ರಾಕ್ಷನ್. ಎಲ್ ಸಿ ಎಂ ಆಫ್ ಫ್ರಾಕ್ಷನ್ ಅಂತ ಕೇಳಿದಾಗ ಈ ರೂಲ್ ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಅದೇ ಎಚ್ ಸಿ ಎಫ್ ಕೇಳಿದಾಗ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ಕೇಳಿದಾಗ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಕೊಟ್ಟು ಇದಕ್ಕೆ ಎಚ್ ಸಿ ಎಫ್ ಕಂಡು ಹಿಡಿರಿ ಅಂತ ಕೇಳಿದಾಗ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್. ಇದು ಬಂದ್ಬಿಟ್ಟು ನಮ್ದು ಪ್ರಾಬ್ಲಮ್. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಇದು ಬಂದ್ಬಿಟ್ಟು ನಮ್ದು ಎಕ್ಸಾಂಪಲ್ 2. ಇಲ್ಲಿ ನೋಡಿ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ ತಕ್ಷಣ, ಫ್ರಾಕ್ಷನ್ ಅಲ್ಲ ಇದು ಡೆಸಿಮಲ್ ಅಲ್ಲಿ ಕೊಟ್ಟಿದ ತಕ್ಷಣ ನಾವು ಎದುರ್ಕೊಳೋ ಅಂತ ಅವಶ್ಯಕತೆ ಏನಿಲ್ಲ. ಏನಂತಂದ್ರೆ ಇದೇ ಡೆಸಿಮಲ್ ಅಲ್ಲಿ ಕೊಟ್ಟಿರೋದನ್ನೇ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ದು ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ 0.75 ನ ನಾವು ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡಾಗ 0.75 ಮುಂದೆ ಎಷ್ಟಿದೆ? ಎರಡು ನಂಬರ್ ಇದಾವೆ, 2 ಸೊನ್ನೆ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಒಂದ್ ಬರುತ್ತೆ, ಇಲ್ಲಿ ಮೇಲೆ 75 ಇಡ್ಕೊಳ್ರಿ. ಅದೇ ಇವಾಗ ನೀವು ಇದನ್ನ ಡೆಸಿಮಲ್ ಅಲ್ಲಿ ಕನ್ವರ್ಟ್ ಮಾಡಿದಾಗ್ಲೂ ಕೂಡ 0.75 ನ ಬರುತ್ತೆ. ನೆಕ್ಸ್ಟ್ 0.32 ನ ನಾವು ಡೆಸಿಮಲ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ನೋಡ್ರಿ 32 ಡಿವೈಡೆಡ್ ಬೈ 0.32 ಡೆಸಿಮಲ್ ಅಲ್ಲಿ ಇರೋದನ್ನ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡಿದಾಗ 32/100 ಬರುತ್ತೆ. 0.6 ಇದನ್ನ ಡೆಸಿಮಲ್ ಅಲ್ಲಿ ಇರೋದನ್ನ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡಿದಾಗ 6 ಇಲ್ಲಿ ಒಂದೇ ಐತೆ. ನೆಕ್ಸ್ಟ್ ಪಾಯಿಂಟ್ ಮೇಲೆ ಒಂದೇ ನಂಬರ್ ಐತೆ, ಇಲ್ಲಿ 0 1 10/6 ಬರುತ್ತೆ. ಇದು ನೋಡಿ ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕಂತಂದ್ರೆ 75 100 32/100 6/10 ಇದಕ್ ಮಾಡಿದಾಗ್ಲೂ ನಮಗೆ ಏನಂತಂದ್ರೆ ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದು ಬಹಳ ದೊಡ್ಡ ನಂಬರ್ ಆಗುತ್ತೆ. ದೊಡ್ಡ ನಂಬರ್ ಆದಾಗ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 25 3 ಜ ಕ್ಯಾನ್ಸಲ್ ಆಗುತ್ತೆ, 25 4 ಜ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ 3/4 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾವೇ ಬಂದ್ಬಿಟ್ಟು ಇಲ್ಲಿ ನೋಡ್ರಿ 2ರಿಂದನೂ ಕ್ಯಾನ್ಸಲ್ ಆಗುತ್ತೆ, 4ರಿಂದನೂ ಕ್ಯಾನ್ಸಲ್ ಆಗುತ್ತೆ. 4ರಿಂದ ಕ್ಯಾನ್ಸಲ್ ಮಾಡೋಣ. 4 8 ಜ 4 2 ಜ ಇಲ್ಲಿ 2 ಉಳಿತು, 4 5 ಜ 8/25 ಉಳಿತು. ಇಲ್ಲಿ 6 10 ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. 2 3 ಜ 2 5 ಜ 3/5 ಉಳಿತು. ನಮಗಿಲ್ಲಿ ಡೆಸಿಮಲ್ ಅಲ್ಲಿ ಕೊಟ್ಟಾಗ ನಮಗೆ ಉಳಿದಿರೋದೇನು ನೋಡಿ, ನಾವು ಇದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡಾಗ 3/4 8/25 ನೆಕ್ಸ್ಟ್ 3/5 ನಾವು ಇದನ್ನ ಇಷ್ಟು ಕಷ್ಟವಾಗಿ ಕೊಟ್ಟಿರೋದನ್ನ ಫುಲ್ ಸಿಂಪ್ಲಿಫೈ ಮಾಡ್ಕೊಂಡು ಸಿಂಪ್ಲಿಫೈ ಒಳಗಡೆನೆ ನಾವು ಈ ಪ್ರಾಬ್ಲಮ್ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಏನ್ ಕೇಳಿದಾನೆ, ಎಲ್ ಸಿ ಎಂ ಆಫ್ ಫ್ರಾಕ್ಷನ್. ಇಲ್ಲಿ ಡೆಸಿಮಲ್ ಅಲ್ಲಿ ಕೊಟ್ಟಿರೋದನ್ನ ನಾವು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ವಿ. ಎಲ್ ಸಿ ಎಂ ಆಫ್ ಫ್ರಾಕ್ಷನ್ ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇಸ್ ಈಕ್ವಲ್ ಟು ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಎಲ್ ಸಿ ಎಂ ಆಫ್ ನ್ಯೂಮರೇಟರ್ ಅಂತಂದ್ರೆ ನ್ಯೂಮರೇಟರ್ ಬಂದ್ಬಿಟ್ಟು 3 8 3. ಇದು ಎಲ್ ಸಿ ಎಂ 3 8 3 ಡಿವೈಡೆಡ್ ಬೈ ಎಚ್ ಸಿ ಎಫ್ ಬಂದ್ಬಿಟ್ಟು 4 25 5.
ಇಲ್ಲಿ ನೋಡಿ LCM ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್. LCM ಆಫ್ ನ್ಯೂಮರೇಟರ್ LCM ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 3 8 3ಗೆ 3 8 3ಗೆ LCM ಬಂದ್ಬಿಟ್ಟು 3 1 8. 3 ಇಂದ ಏನು ಡಿವೈಡ್ ಆಗಲ್ಲ, 8 ಹಂಗೆ ಕ್ಯಾರಿ ಔಟ್ ಮಾಡೋಣ. ನೆಕ್ಸ್ಟ್ 3 1 3 ಇಂಟು 1 3, 8 3 24, 24 ಇಂಟು 1 20, 24 ಬಂದ್ಬಿಟ್ಟು ನಮ್ದು LCM ಆಫ್ ನ್ಯೂಮರೇಟರ್ 24. HCF ಆಫ್ ಡಿನಾಮಿನೇಟರ್, HCF ಆಫ್ ಡಿನಾಮಿನೇಟರ್ ನೋಡಿ ಇಲ್ಲಿ 4 25 5. ಇದು 4 25 5 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಹೋಗುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. 4 25 ಒಂದು ಈವನ್ ನಂಬರ್, ಒಂದು ಆಡ್ ನಂಬರ್. ಈ ಆಡ್ ನಂಬರ್ ಈವನ್ ನಂಬರ್ ಇದ್ದಾಗ ಇವೆರಡು ಒಂದೇ ನಂಬರ್ ಇಂದ ಕ್ಯಾನ್ಸಲ್ ಆಗಲ್ಲ. ಸೊ ನಮ್ದು HCF ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಒಂದೇ ಬರುತ್ತೆ. ಯಾಕಂತಂದ್ರೆ ನೋಡಿ 4 2 ಇಂದ ಹೋಗುತ್ತೆ, ಬಟ್ 25 2 ಇಂದ ಹೋಗಲ್ಲ. ನಮಗೆ ಇಲ್ಲಿ ಏನ್ ಬೇಕು, ಕಾಮನ್ ಫ್ಯಾಕ್ಟರ್ ಬೇಕು. HCF ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಅಂದ್ರೆ ಯಾವ್ದು ಜಾಸ್ತಿ ಸಂಖ್ಯೆಯಿಂದ ಈ ಡಿವೈಡ್ ಮಾಡ್ಬೋದಲ್ಲ, ಅದು ಬಂದ್ಬಿಟ್ಟು ನಮ್ದು HCF ಆಗುತ್ತೆ. ಇಲ್ಲಿ ನೋಡಿ 4 25 5 ಯಾವ್ದೇ ಒಂದೇ ಟೇಬಲ್ ಅಂತೂ 4 25 5 ಬರಲ್ಲ. ಹಂಗಾಗ್ಬಿಟ್ಟು ಇಲ್ಲಿ ನಮ್ದು HCF ಬಂದ್ಬಿಟ್ಟು 1. 1ರಿಂದ ಅಂದ್ರೆ ಎಲ್ಲ ಇದರಲ್ಲಿ 1 4 4, 1 25 25, 1 5 5 ಎಲ್ಲ ಅಂತ ಕ್ಯಾನ್ಸಲ್ ಆಗಬೇಕು. 1ರಿಂದ ಅಂತೂ 24/1. ನಮ್ದು LCM ಆಫ್ ಫ್ರಾಕ್ಷನ್ ಬಂದ್ಬಿಟ್ಟು LCM ಆಫ್ ಫ್ರಾಕ್ಷನ್ ಬಂದ್ಬಿಟ್ಟು 24. ಇದು ಒಂದು ಮೆಥಡ್. ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಮೆಥಡ್ ಇದೆ, ಅದೊಂದು ನೋಡೋಣ. ಆಲ್ಟರ್ನೇಟಿವ್ ಮೆಥಡ್ ಏನಂತಂದ್ರೆ ನೋಡಿ 0.75, 0.32, 0.6. ನೋಡಿ 0.75 ಅಂತಂದ್ರೆ ಇದನ್ನ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡ್ಕೊಂಡು 75 ಅಂತ ಬರ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡ್ಕೊಂಡು 32 ಅಂತ ಮಾಡ್ಕೊಳ್ಳೋಣ. ಇಲ್ಲಿ 6 ಇರೋದನ್ನ 0.6 ಇರೋದನ್ನ 60 ಅಂತ ಬರ್ಕೊಳ್ಳೋಣ. ಯಾಕೆ ಅಂತಂದ್ರೆ 6 ಮುಂದೆ 0 ಹಾಕಿದ್ರೆ ಅದೇನೋ ಇದಾಗಲ್ಲ, ಅಂದ್ರೆ ಅದಕ್ಕೇನೋ ವ್ಯಾಲ್ಯೂ ಇಲ್ಲ. 60. ಇಲ್ಲಿ ಬಂದ್ಬಿಟ್ಟು ಇವು ಮೂರಕ್ಕೂ ಫಸ್ಟ್ LCM ತಗೋಣ. ಫಸ್ಟ್ 2 ಇಂದ ತಗೋಣ. ಇದು 75 75 ಹಂಗೆ. ಯಾಕೆ ಅಂತಂದ್ರೆ ಎರಡು ಟೇಬಲ್ ಅಂತ 75 ಡಿವೈಡ್ ಆಗಲ್ಲ. 2 16, 2 30. ನೆಕ್ಸ್ಟ್ 3 ಬಗ್ಗಿಂದ ನೋಡೋಣ. 3 2 6, 3 2 6, 3 5 25, 3 75. ಇಲ್ಲಿ 16 ಅಂತ ಕ್ಯಾನ್ಸಲ್ ಆಗಲ್ಲ, ಹಂಗೆ ಕ್ಯಾರಿ ಔಟ್ ಮಾಡೋಣ. 3 10. ನೆಕ್ಸ್ಟ್ ಇದೆ ಯಾವ್ದ್ರ ಇದ್ರಲ್ಲಿ ಮತ್ತೆ 16 ಮತ್ತೆ 20 ಮತ್ತೆ ಇದ್ರಲ್ಲೂ ಹೋಗುತ್ತೆ. ಈ 25 ಮತ್ತೆ 10 ಇದ್ರಲ್ಲೂ 5 ಅಲ್ಲೂ ಹೋಗುತ್ತೆ. ಫಸ್ಟ್ 2 ನೋಡೋಣ. 25 ಹಂಗೆ ಕ್ಯಾರಿ ಔಟ್. 2 8 2 5 ನೋಡಿ 25 5 ಮತ್ತೆ 5 ಅಲ್ಲಿ ಹೋಗುತ್ತೆ. 5 5 8 ಹಂಗೆ 1 8 ಮತ್ತೆ 2 ಇಂದ ಕ್ಯಾನ್ಸಲ್ ಆಗುತ್ತಾ. 5 2 4 1. ಇದು ಅಷ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 2 3 6, 6 2 12, 12 5 60, 60 2 120, 120 ಇಂಟು 5 ಇಂಟು 4. ಇದು ಬಂದ್ಬಿಟ್ಟು 120, 4 5 20, 20 20 0 0, 20 into 2 40, 21 20 plus 4 24. ಇಲ್ಲಿ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಆದ ತಕ್ಷಣ ಎಲ್ಲಾ ನಂಬರ್ಗೂ ಡೆಸಿಮಲ್ ಎರಡು ಡೆಸಿಮಲ್ ಇದೆ. ಸೊ ನಾವು ಇಲ್ಲಿ ಬಂದ್ಬಿಟ್ಟು 24 ನೆಕ್ಸ್ಟ್ ಈ ಕಡೆ 24 ಇಂದ ನೆಕ್ಸ್ಟ್ 2 ನಂಬರ್ಗೆ ಡೆಸಿಮಲ್ಗೆ ಪಾಯಿಂಟ್ ಇಡೋಣ. ಇದು 24 ಬಂದ್ಬಿಟ್ಟು ಆನ್ಸರ್. ಇದು ಒಂದು ಆಲ್ಟರ್ನೇಟಿವ್ ಮೆಥಡ್. ನೆಕ್ಸ್ಟ್ ಇದೇ ತರ ಪ್ರಾಬ್ಲಮ್ ನೋಡೋಣ.
ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ನೋಡೋಣ. ಇದು ಕ್ವಶನ್ ನೋಡಿ. ಕ್ವಶನ್ ಬಂದ್ಬಿಟ್ಟು D/SSB ಅಂತ ಕೇಳಿರೋದು 2015 ಅಲ್ಲಿ ಕೇಳಿರೋ ಕ್ವಶನ್. ಎಚ್ ಸಿ ಎಫ್ ಆಫ್ 2/3, 3/5 ಅಂಡ್ 5/6 ಇದು ಬಂದ್ಬಿಟ್ಟು ಕ್ವಶನ್. ಇಲ್ಲಿ ಎಚ್ ಸಿ ಎಫ್ ಆಫ್ ಇದು ಫ್ರಾಕ್ಷನ್ ಅಲ್ಲಿ ಕೇಳೋಣ. ಇಲ್ಲಿ ಫ್ರಾಕ್ಷನ್ ಕೊಟ್ಟಿರೋದ್ರಿಂದ ನಾವು ಫ್ರಾಕ್ಷನ್ ಅಲ್ಲೇ ಮಾಡ್ಬೇಕು. ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ರೂಲ್ ನಮಗೆ ಗೊತ್ತಿದೆ. ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ is equal to HCF of numerator divided by LCM of denominator. LCM of denominator. ಇದು ನಮ್ದು HCF of fraction ಇದು ರೂಲ್, ಇದು ಫಾರ್ಮುಲಾ ನೋಡಿ. HCF of ಫ್ರಾಕ್ಷನ್ ಫಸ್ಟ್ ಅದನ್ನ ಕೊಟ್ಟಿರೋದನ್ನ ಬರ್ಕೋಣ. 2/3, 3/5, 5/6. ಎಚ್ ಎಫ್ ಆಫ್ ನ್ಯೂಮರೇಟರ್. ಎಚ್ ಎಫ್ ಆಫ್ ನ್ಯೂಮರೇಟರ್ ಅಂತ ನ್ಯೂಮರೇಟರ್ ನಮ್ ಇಲ್ಲಿ ಇದ್ರಲ್ಲಿ ಬಂದ್ಬಿಟ್ಟು ಫ್ರಾಕ್ಷನ್ ಬಂದ್ಬಿಟ್ಟು ನ್ಯೂಮರೇಟರ್ ಬಂದ್ಬಿಟ್ಟು ನಮ್ದು 2, 3 ಮತ್ತೆ 5. ಎಚ್ ಎಫ್ ಆಫ್ ನ್ಯೂಮರೇಟರ್ ಎಚ್ ಎಫ್ ಆಫ್ 2, 3, 5. LCM ಆಫ್ ಡಿನಾಮಿನೇಟರ್ ನಮ್ದು ಡಿನಾಮಿನೇಟರ್ LCM ಡಿನಾಮಿನೇಟರ್ ಅಂತಂದ್ರೆ 3, 5 ಮತ್ತೆ 6. ಇಲ್ಲಿ LCM ಆಫ್ ಡಿನಾಮಿನೇಟರ್ ನಾವು LCM ಕಂಡುಹಿಡಿಬೇಕು. ಡಿನಾಮಿನೇಟರ್ LCM ಆಫ್ 3, 5, 6 ಇದು ಬಂದ್ಬಿಟ್ಟು ನಾವು LCM ಫೈಂಡ್ ಔಟ್ ಮಾಡ್ಬೇಕು. 2, 3, 5 2, 3, 5 ನೋಡಿ. 2, 3, 5 2 ಅಂದ್ರೆ ಯಾವ್ದ್ರ ಇದ್ರಲ್ಲೂ ಡಿವೈಡ್ ಆಗಲ್ಲ, 3 ಡಿವೈಡ್ ಆಗಲ್ಲ, 5 ಡಿವೈಡ್ ಆಗಲ್ಲ. ಯಾಕೆಂತಂದ್ರೆ ಇವು ಮೂರು ಪ್ರೈಮ್ ನಂಬರ್ಸ್ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಅದು ಯಾವ್ದು ಮಧ್ಯಲ್ಲೂ ಅದು ಡಿವೈಡ್ ಆಗಲ್ಲ. 2, 3, 5 ಡಿವೈಡ್ ಆಗಂತ ಒಂದೇ ಒಂದು ಟೇಬಲ್ ಅಂತಂದ್ರೆ 1. ಹಂಗಾಗ್ಬಿಟ್ಟು ನಾವು ಎಚ್ ಸಿ ಎಫ್ ಆಫ್ 2, 3, 5 1 ಎಚ್ ಸಿ ಎಫ್ ಒಂದೇ ಬರುತ್ತೆ. ಇಲ್ಲಿ LCM ಆಫ್ 3, 5, 6 3, 5, 6 ನಾವು LCM ಫೈಂಡ್ ಔಟ್ ಮಾಡ್ಬೇಕು. 3, 5, 6 3 ನ ತಗೋಣ. 3 ಇಲ್ಲಿದೆ. 3 1 ಜಾ 5 ಹಂಗೆ ಕ್ಯಾರಿ ಔಟ್ ಆಗುತ್ತೆ. 3 2 ಜಾ ಇಲ್ಲಿ 5 ಮತ್ತೆ ಅದನ್ನು ಅವಿಭಾಜ್ಯ ಸಂಖ್ಯೆ. ಇಲ್ಲಿ 5 ಹೋದ್ರೆ ಅದು 5 ಅಲ್ಲೇ ಹೋಗೋದು. ನೆಕ್ಸ್ಟ್ 2 ಅಷ್ಟೇ. 2 ಅವಿಭಾಜ್ಯ ಸಂಖ್ಯೆ. 2 ಹೋದ್ರೆ ಅದು 2 ಅಲ್ಲೇ ಹೋಗೋದು. 3 1 ಜಾ 3 5 ಜಾ 15 15 2 ಜಾ 30 ನಮ್ದು LCM ಆಫ್ ಡಿನಾಮಿನೇಟರ್ ಬಂದ್ಬಿಟ್ಟು 30. ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ನಮ್ದು ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ ಬಂದ್ಬಿಟ್ಟು 1/30. ಇದು ನಮ್ದು ಆನ್ಸರ್ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನೋಡಿ ಎಚ್ ಸಿ ಎಫ್ ಅಂಡ್ LCM ದ ಕ್ವಶನ್. ಇದು ಬಂದ್ಬಿಟ್ಟು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಕ್ ಹೇಳಿದಾರೆ ಇಲ್ಲಿ ಕ್ವಶನ್ ಅಲ್ಲಿ. ಕ್ವಶನ್ ನೋಡಿ, ಫೈಂಡ್ ದ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ವಿತ್ ವಿಚ್ ವೆನ್ ವಿ ಡಿವೈಡ್ 37, 58 ಇಟ್ ಲೀವ್ಸ್ ದ ರೆಸ್ಪೆಕ್ಟಿವ್ ರಿಮೈಂಡರ್ ಆಫ್ 2 and 3. ನೋಡಿ ಇದು ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತೆ, ಬಟ್ ಬಹಳ ಈಜಿ ಕ್ವಶನ್. ಈ ತರ ರಿಮೈಂಡರ್ ಮತ್ತೆ ಈ ಎರಡು ನಂಬರ್ ಕೊಟ್ಟು 3 ನಂಬರ್ ಕೊಟ್ಟು ಇಲ್ಲ 3 ರಿಮೈಂಡರ್ ಕೊಟ್ಟು ಈ ತರ ಎಚ್ ಎಫ್ ಫೈಂಡ್ ಔಟ್ ಮಾಡ್ರಿ ಅಂತಂದ್ರೆ ಒಂದ್ ರೂಲ್ ಇದೆ. ಏನಂತಂದ್ರೆ ಇಲ್ಲಿ ನೋಡಿ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಅಂತ ಕೇಳಿದಾನೆ. ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಅಂತಂದ್ರೆ ನಮಗೆ ಎಚ್ ಸಿ ಎಫ್ ಇದು ರೂಲ್ ಏನಂತಂದ್ರೆ ಎಚ್ ಸಿ ಎಫ್ ಆಫ್ ಇದು ಬಂದ್ಬಿಟ್ಟು ನಮ್ದು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇದು ಬಂದ್ಬಿಟ್ಟು ವೈ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ನಂಬರ್ ಇತ್ತಂತಾರೆ ಅದು ಜೆಡ್ ಈ ತರ ಕನ್ಸಿಡರ್ ಮಾಡೋಣ. ಎಚ್ ಸಿ ಎಫ್ ಆಫ್ ಎಕ್ಸ್ ಇದು ಬಂದ್ಬಿಟ್ಟು ಎ ಅಂತ ಕನ್ಸಿಡರ್ ಮಾಡೋಣ. ಇದು ಬಂದ್ಬಿಟ್ಟು ಬಿ ಅಂತ ಕನ್ಸಿಡರ್ ಮಾಡೋಣ. ಇನ್ನೊಂದು ನಂಬರ್ ಇತ್ತು ಅಂತಂದ್ರೆ ಅದು ಸಿ ಅಂತ ಕನ್ಸಿಡರ್ ಮಾಡೋಣ. ಎಕ್ಸ್ ಮೈನಸ್ ಎ ಎಕ್ಸ್ ವೈ ಮೈನಸ್ ಬಿ ಜೆಡ್ ಮೈನಸ್ ಸಿ ಇದು ಬಂದ್ಬಿಟ್ಟು ರೂಲ್. ನಮಗಿಲ್ಲಿ ಈ ಕ್ವಶನ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಕೇಳಿರೋದೇ 2 ವ್ಯಾಲ್ಯೂಸ್. ಇಲ್ಲಿ ನೋಡಿ ಎಚ್ ಸಿ ಎಫ್ ಆಫ್ ಎಕ್ಸ್ ಮೈನಸ್ ಎ ಅಂತಂದ್ರೆ 37 ಮೈನಸ್ 2. ನೆಕ್ಸ್ಟ್ ವೈ ಮೈನಸ್ ಬಿ ಅಂತಂದ್ರೆ 58 ಮೈನಸ್ 3. 37 ಮೈನಸ್ 2 ಅಂತಂದ್ರೆ 35.
58 - 3 ಅಂತಂದ್ರೆ 55. ಇಲ್ಲಿ ನಾವು 35 ಮತ್ತೆ 55 HCF ಕಂಡುಹಿಡಿಯಬೇಕು. 35 ಮತ್ತೆ 55 ನಾವು HCF ಕಂಡುಹಿಡಿದ್ರೆ ನೋಡ್ರಿ 35 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ಫಸ್ಟ್ 5 ಇಂದ ಡಿವೈಡ್ ಆಗುತ್ತೆ. 5 1 5 7 ರಿಮೈಂಡರ್ 0 ಬಂತು. 55 ಕೂಡ 5 ಇಂದಾನೆ ಡಿವೈಡ್ ಆಗುತ್ತೆ. 5 ನೋಡ್ರಿ 35 ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? 5 7 ನೋಡ್ರಿ 55 ಬಂದ್ಬಿಟ್ಟು 5 ಇಂದ 5 11 55. ಇಲ್ಲಿ 5 × 7 5 × 11 ನಮ್ದು ಕಾಮನ್ ನಂಬರ್ ಬಂದ್ಬಿಟ್ಟು ಎರಡರಲ್ಲೂ 5 ಬಂದ್ಬಿಟ್ಟು ನಮ್ದು ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಆದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇವು ಎರಡಕ್ಕೂ HCF ಆಫ್ ಈ ರಿಮೈಂಡರ್ ಈ ತರ ಏನಾದ್ರು ಪ್ರಾಬ್ಲಮ್ ಕೇಳಿದ್ರ ಅಂತಂದ್ರೆ ಈ ತರ ಪ್ರಾಬ್ಲಮ್ ಮಾಡ್ಕೊಳ್ರಿ. HCF ಆಫ್ x - a y - b z - c 3 ನಂಬರ್ ಕೇಳ್ಬೋದು ಬಾಳ ಅಂತಂದ್ರೆ 3 ನಂಬರ್ ವರ್ಗ ಆತರ ಹಾಕೊಂಡು ಈ ರಿಮೈಂಡರ್ ಕೊಟ್ಟಿರೋದನ್ನ ಇಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ಉಳಿದಿರೋ ನಂಬರ್ಗೆ HCF ಮಾಡ್ಕೊಂಡು ಇಲ್ಲಿ ಕಾಮನ್ ಆಗಿರೋದು ನಮ್ದು HCF ಬಂದ್ಬಿಟ್ಟು ನಮ್ದು HCF ಆರ್ ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಬಂದ್ಬಿಟ್ಟು 5. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಕ್ವಶನ್ ಬಂದ್ಬಿಟ್ಟು HCF ಸ್ವಲ್ಪ ಅಂದ್ರೆ ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ ಅಂತ ಕೇಳಿದಾನೆ. ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ ಅಂತಂದ್ರೂ ಕೇಳಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾದ್ರೂ ಕೇಳಿ ಅವನು ಗ್ರೇಟೆಸ್ಟ್ ಪಾಸಿಬಲ್ ನಂಬರ್ ಅಂತ ಅಂದ್ರೂ ಕೇಳಿ, ಅದೆಲ್ಲ ಬಂದ್ಬಿಟ್ಟು HCF. ಫೈಂಡ್ ದ ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ ವಿತ್ ವಿಚ್ ವೆನ್ 38 66 80 ಆರ್ ಡಿವೈಡ್ಸ್ ದ ರಿಮೈನ್ಸ್ ಸೇಮ್ ಇನ್ ಈಚ್ ಕೇಸ್. ಅಂದ್ರೆ ಕ್ವಶನ್ ನೋಡಿ ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಇಲ್ಲಿ ಆರ್ ಡಿವೈಡೆಡ್ ದ ರಿಮೈಂಡರ್ ರಿಮೈನ್ಸ್ ಸೇಮ್ ಇನ್ ಈಚ್ ಕೇಸ್. ಏನಾದ್ರೂ ಇವು ಮೂರನ್ನು ಡಿವೈಡ್ ಮಾಡಿದ್ರೆ ಎಲ್ಲ ಇವು 3 ನಂಬರ್ ಅಲ್ಲೂ ಸೇಮ್ ರಿಮೈಂಡರ್ ಉಳಿತೈತೆ ಅಂತ ಅವ್ನು ಕ್ವಶನ್ ಅಲ್ಲಿ ಹೇಳಿದಾನೆ. ಇಲ್ಲಿ ನೋಡಿ 38 66 80 ಇಲ್ಲಿ ರಿಮೈಂಡರ್ ರಿಮೈನ್ಸ್ ದ ಸೇಮ್ ಇನ್ ಈಚ್ ಕೇಸ್ ಅಂತ ಇದಕ್ಕೆ ಕೇಳಿದಾಗ ಇಲ್ಲೊಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಆ ಫಾರ್ಮುಲಾ ಬಂದ್ಬಿಟ್ಟು ಇಲ್ಲಿ ಫಸ್ಟ್ 38 66 80 ಇದನ್ನ ನಾವು x y ಮತ್ತೆ z ಅಂತ ತಗೋಣ. ಇಲ್ಲಿ ರಿಮೈಂಡರ್ ರಿಮೈನ್ಸ್ ಸೇಮ್ ಇನ್ ಈಚ್ ಕೇಸ್ ಅಂತ ಕೇಳಿದಾಗ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು HCF ಆಫ್ x ಮೈನಸ್ y ಮೈನಸ್ z ಮೈನಸ್ x ಇದು ಬಂದ್ಬಿಟ್ಟು ನಮ್ದು ಫಾರ್ಮುಲಾ ಆಗುತ್ತೆ. ರಿಮೈಂಡರ್ ರಿಮೈನ್ಸ್ ಸೇಮ್ ಇನ್ ಈಚ್ ಕೇಸ್ ಅಂತ ಕೇಳಿದಾಗ ಇದು ನಮ್ದು ಫಾರ್ಮುಲಾ ಆಗುತ್ತೆ. ನೋಡ್ರಿ x ಮೈನಸ್ y ಅಂತಂದ್ರೆ ನಿಮಗೆ x ವ್ಯಾಲ್ಯೂ ಗೊತ್ತೈತೆ, y ವ್ಯಾಲ್ಯೂ ಗೊತ್ತೈತೆ, z ವ್ಯಾಲ್ಯೂ ಗೊತ್ತೈತೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. x ವ್ಯಾಲ್ಯೂ ಬಂದ್ಬಿಟ್ಟು 38, y ವ್ಯಾಲ್ಯೂ ಬಂದ್ಬಿಟ್ಟು 66, ಇಲ್ಲಿ y ವ್ಯಾಲ್ಯೂ ಬಂದ್ಬಿಟ್ಟು 66, z ಇದು ಬಂದ್ಬಿಟ್ಟು ವ್ಯಾಲ್ಯೂ ಬಂದ್ಬಿಟ್ಟು 80, z ಇದು ಬಂದ್ಬಿಟ್ಟು ವ್ಯಾಲ್ಯೂ ಬಂದ್ಬಿಟ್ಟು 80, x ವ್ಯಾಲ್ಯೂ ಬಂದ್ಬಿಟ್ಟು 38. ಇವು ಮೂರನ್ನು ಸಬ್ಸ್ಟ್ರಾಕ್ಟ್ ಮಾಡೋಣ. 38 16 ಇದು 66 ಅಲ್ಲಿ 38 ಹೋದ್ರೆ ಇದು ಬಂದ್ಬಿಟ್ಟು 66 ಬಂದ್ಬಿಟ್ಟು ನಮ್ ದೊಡ್ಡ ಸಂಖ್ಯೆಯಲ್ಲಿ ನಾವು ಇದು ಸಣ್ಣ ಸಂಖ್ಯೆ ಕಳ್ಕೊಂಡಾಗ 16 ಇದು 8 28 ಮತ್ತೆ 80 ಅಲ್ಲಿ 66 ಕಳ್ಕೊಳ್ರಿ. ಅವಾಗ 4 1 8 2 4 ಇದು ಬಂದ್ಬಿಟ್ಟು ನಮ್ದು HCF. ಇವು ಮೂರಕ್ಕೆ ನಾವು HCF ಫೈಂಡ್ ಔಟ್ ಮಾಡ್ಬೇಕು. ಇವಾಗ ಇವು ಮೂರಕ್ಕೆ HCF ಫೈಂಡ್ ಔಟ್ ಮಾಡಿ 28 ಗೆ ನಾವು HCF ಫೈಂಡ್ ಔಟ್ ಮಾಡೋಣ. ಫಸ್ಟ್ 28 ಬಂದ್ಬಿಟ್ಟು ಫಸ್ಟ್ 2 ಇಂದನೂ ಡಿವೈಡ್ ಆಗುತ್ತೆ, 4 ಇಂದನೂ ಡಿವೈಡ್ ಆಗುತ್ತೆ, ಮತ್ತೆ 14 ಇಂದನೂ ಡಿವೈಡ್ ಆಗುತ್ತೆ. ಇಲ್ಲಿ ನೋಡ್ರಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಇಲ್ಲಿ ನೋಡ್ರಿ 14 ಇಂದ 3 ಡಿವೈಡ್ ಆಗ್ತಿದಾವೆ.
ನಾವು ಡೈರೆಕ್ಟ್ 14 ಇಂದಾನೆ ಮಾಡ್ಬಿಡೋಣ. 14 2 ಜ 14 ಇಂಟು 2 ಇಲ್ಲಿ 14 1 ಜ 14 ಇಂಟು 42 14 3 ಜ 14 ಬಂದ್ಬಿಟ್ಟು ನಮ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆರ್ ಲಾರ್ಜೆಸ್ಟ್ ಪಾಸಿಬಲ್ ನಂಬರ್ ಆಫ್ ಇದು ವೆನ್ ಇದು ಕ್ವಶನ್ ಕೇಳಿದ್ರಲ್ಲ, ಈ ಕ್ವಶನ್ ಬಂದ್ಬಿಟ್ಟು ನಮ್ದು 14 ಆನ್ಸರ್. ಇಲ್ಲಿ ಅನ್ಕೋಬಹುದು 66 ಮೈನಸ್ 38 ಮಾಡಿದಾಗ -28 ಬರುತ್ತಲ್ಲ ಸರ್, ಯಾಕೆ ನೀವು 28 ಅಷ್ಟೇ ಇಳಿಸ್ಕೊಂಡಿರ ಅಂತ ಕೇಳ್ಬೋದು. ಆದ್ರೆ ನಾವು HCF LCM ಮಾಡ್ಬೇಕಾದ್ರೆ ನಮ್ದು ಮೈನಸ್ ಪ್ಲಸ್ ಏನ್ ಮ್ಯಾಟ್ರ್ ಆಗಲ್ಲ. ಹಂಗಾಗ್ಬಿಟ್ಟು ನಾವು 66 38 ಅಂದ್ರೆ ಯಾವ್ದು ದೊಡ್ಡ ಸಂಖ್ಯೆ ಇದೆ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನ ನಾವು ಇದು ಮಾಡ್ಕೊಂಡಿವಿ ಅಷ್ಟೇ, ಸಬ್ಸ್ಟ್ರಾಕ್ಷನ್ ಮಾಡ್ಕೊಂಡಿವಿ. ಅದು ಬಿಟ್ರೆ ಮತ್ತಿನ್ನೇನೆ -28 -14 +42 ಆತರ ಅಂತೂ ಏನು ಬರಲ್ಲ. ಈ ಪ್ರಾಬ್ಲಮ್ ಅಲ್ಲ, HCF ಮತ್ತೆ LCM ಅಲ್ಲಿ ಬರಲ್ಲ ಆತರ. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ನೋಡಿ, ಇದು ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಬಟ್ ಈಸಿ ಐತೆ ಕ್ವಶನ್. ದ ಸ್ಮಾಲೆಸ್ಟ್ ನಂಬರ್ ಫಾರ್ ಇಟ್ ಡಿವೈಡೆಡ್ ಬೈ 12, 15, 20, 54. ದ ರಿಮೈಂಡರ್ ಈಸ್ ಆಲ್ವೇಸ್ 4 ಇನ್ ಈಚ್ ಕೇಸ್. ನೋಡ್ರಿ, ದ ಸ್ಮಾಲೆಸ್ಟ್ ನಂಬರ್ ಅಂತಂದ್ರೆ ನಾವ್ ಯಾವಾಗ್ಲೂ ಅನ್ಕೋಬೇಕಾಗಿರೋದು ಏನಂತಂದ್ರೆ, ಸ್ಮಾಲೆಸ್ಟ್ ನಂಬರ್ ಅಂತಂದ್ರೆ ಲೋಯೆಸ್ಟ್ ನಂಬರ್, ಇಲ್ಲಾಂದ್ರೆ ಲೀಸ್ಟ್ ಕಾಮನ್ ನಂಬರ್. ಸ್ಮಾಲೆಸ್ಟ್ ನಂಬರ್ ಅಂದ ತಕ್ಷಣ ಬರೋದೇನಂದ್ರೆ ತಲೆಯಲ್ಲಿ LCM ಅಂತ. ಫಾರ್ ಇಟ್ ಡಿವೈಡೆಡ್ ಬೈ 12, 15, 20, 54 ಅಂದ್ರೆ 12, 15, 20, 54 ಇಂದ ಒಂದ್ ಕಾಮನ್ ನಂಬರ್. ಅಂದ್ರೆ ಇವು 4ರಲ್ಲೂ ಒಂದ್ ಕಾಮನ್ ನಂಬರ್, ಅಂದ್ರೆ 4 ಟೇಬಲ್ ಅಲ್ಲೂ ಒಂದ್ ಕಾಮನ್ ನಂಬರ್ ಬರುತ್ತೆ. ಆ ಕಾಮನ್ ನಂಬರ್ ಬಂದ್ಬಿಟ್ಟು LCM. ನಮಗೆ LCM. ಆಮೇಲೆ ಆ ಕಾಮನ್ ನಂಬರ್ಗೆ ನಾವು +4 ಮಾಡ್ಬೇಕು. ಯಾಕೆ ಅಂತಂದ್ರೆ ಆ ಕಾಮನ್ ನಂಬರ್ನ ನಾವು 12 ಇಂದ ಡಿವೈಡ್ ಮಾಡಿದ್ರು ನಮಗೆ ರಿಮೈಂಡರ್ 4 ಬರ್ಬೇಕು, 15 ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ 4 ಬರ್ಬೇಕು, 20 ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ 4 ಬರ್ಬೇಕು, 50 ಇಂದ ಡಿವೈಡ್ ಮಾಡಿದ್ರೆ ನಮಗೆ ರಿಮೈಂಡರ್ 4 ಬರ್ಬೇಕು. ಅದು ನಮ್ದು ರೂಲ್. ಇಲ್ಲಿ ನೋಡ್ರಿ, LCM ಇದು ಒಂದು ರೂಲ್ ಇದೆ. ಏನಂತಂದ್ರೆ, ಈ ತರ ಕ್ವಶನ್ ಕೊಟ್ಟಾಗ ಈ ತರ ರಿಮೈಂಡರ್ ಕ್ವಶನ್ ಕೊಟ್ಟಾಗ LCM ಆಫ್ X, Y, Z ಪ್ಲಸ್ R, ಇದು ಬಂದ್ಬಿಟ್ಟು ನಮ್ದು ರೂಲ್. ಅಂದ್ರೆ ನಾವು ಫಸ್ಟ್ XYZ ಅಂದ್ರೆ XYZ ಅಂತಂದ್ರೆ ಇದೆ 12, 15, 20, 54. ಇದಕ್ಕೆ ಫಸ್ಟ್ ನಾವು LCM ಕಂಡು ಹಿಡಿಬೇಕು. +4 ನ ಪ್ಲಸ್ ಅಂದ್ರೆ +R ಅಂತಂದ್ರೆ ರಿಮೈಂಡರ್ ಇದೆ, 4 ಬಂದ್ಬಿಟ್ಟು ರಿಮೈಂಡರ್. ಅದನ್ನ ಆಡ್ ಮಾಡಿದ್ರೆ ನಮ್ದು LCM ಬಂದ್ಬಿಡುತ್ತೆ ಅಲ್ಲಿ. ಇಷ್ಟ ನೋಡಿ, 12, 15, 20, 54. ಫಸ್ಟ್ ಇವ್ 4ಕ್ಕೂ ನಾವು LCM ಫೈಂಡ್ ಔಟ್ ಮಾಡ್ಬೇಕು. LCM ನೋಡಿ, 2 6 ಜ 15, 2 ಇಂದ ಹತ್ರ ಕ್ಯಾನ್ಸಲ್ ಆಗಲ್ಲ, 15 ಹಂಗೆ ಕ್ಯಾರಿ ಓವರ್ ಮಾಡ್ತೀವಿ. 2 10 ಜ ಮತ್ತೆ 2 27 ಜ. ನೆಕ್ಸ್ಟ್ ಇಲ್ಲಿ ನೋಡಿ, 3 ಇಂದ 3 ನಂಬರ್ ಡಿವೈಡ್ ಆಗ್ತವೆ. 3 2 ಜ 15 ಹಂಗೆ ಕ್ಯಾರಿ ಓವರ್ ಆಗುತ್ತೆ. 3 5 ಜ 10 ಹಂಗೆ ಕ್ಯಾರಿ ಓವರ್ ಆಗುತ್ತೆ. 3 9 ಜ ನೋಡಿ, 5 10 ಮತ್ತೆ ಕ್ಯಾನ್ಸಲ್ ಆಗುತ್ತೆ. 5 1 ಜ 5 2 ಜ 9. ಇಲ್ಲಿ ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. 2 1 ಜ 9. ಇದನ್ನ ಅಷ್ಟನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. LCM ಅಂದ್ರೆ 2 3 ಜ 6, 6 5 ಜ 30, 32 ಜ 60, 60 9 ಜ 900 96 ಜ 54. 540 ಬಂದ್ಬಿಟ್ಟು ನಮ್ದು LCM. ಏನಂತಂದ್ರೆ, ನಾವು ಸ್ಮಾಲೆಸ್ಟ್ ನಂಬರ್ ಬಂದಿರುತ್ತಲ್ಲ, ಅದನ್ನ ಯಾವುದೇ ನಂಬರ್ ಇಂದ ಡಿವೈಡ್ ಮಾಡಿದ್ರನ್ನ ನಮಗೆ ಇಲ್ಲಿ ಆನ್ಸರ್ 4 ಬರ್ಬೇಕು. ಇಲ್ಲಿ ನೋಡಿ, 540ನ ಫಸ್ಟ್ ಡಿವೈಡ್ ಮಾಡೋಣ 12 ಇಂದ. ಇಲ್ಲ, ಫಸ್ಟ್ ಇದನ್ನ ಈ ರೂಲ್ಗೆ ಅಪ್ಲೈ ಮಾಡೋಣ. XYZ ಪ್ಲಸ್ R. ನೋಡಿ, XYZ ಆನ್ಸರ್ ಬಂದ್ಬಿಟ್ಟು 540 ಪ್ಲಸ್ R. ರಿಮೈಂಡರ್ ಬಂದ್ಬಿಟ್ಟು ನಮ್ದು 4.
ಆನ್ಸರ್ ಬಂದ್ಬಿಟ್ಟು ನಮ್ದು 544. ಅದೇ ಇವಾಗ ನಾವು 12 ಇಂದ ಡಿವೈಡ್ ಮಾಡೋಣ 544ನ. 12 4 ಜಾ 48, 6 ರಿಮೈಂಡರ್ 0 4, 12 5 ಜಾ 4 6. ನೋಡ್ರಿ ನಾವು ಈ 544ನ ಯಾವುದೇ ನಂಬರ್ ಇಂದ 15 20 54 ಇವು 3 ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಒಂದು ಆನ್ಸರ್ ಲಾಸ್ಟಿಗೆ ರಿಮೈಂಡರ್ ಉಳಿಯೋದು 4. ಇದೇ ಕಂಡೀಷನ್ ಎಲ್ಲಿ ಕೇಳಿರೋದು ಅವನ. ಈ ಕಂಡೀಷನ್ ಇದು ಸಿಂಪಲ್ ಆಗಿ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಅಪ್ಲೈ ಮಾಡ್ರಿ. LCM ಆಫ್ ಎಕ್ಸ್ ವೈ ಜೆಡ್ ಅವನು ಎಷ್ಟೇ ನಂಬರ್ ಕೊಡ್ಲಿ, ನೀವು ಎಷ್ಟೇ ನಂಬರ್ ಕೊಡ್ಲಿ ಅದಕ್ಕೆ ಫಸ್ಟ್ LCM ಮಾಡ್ಕೊಳ್ರಿ. LCM ಮಾಡ್ಕೊಂಡಿಂದ ಪ್ಲಸ್ ರಿಮೈಂಡರ್ ಏನ್ ಕೊಟ್ಟಿರ್ತಾನ ಅದನ್ನ ಪ್ಲಸ್ ಮಾಡ್ರಿ. ಅದೇ ಬಂದ್ಬಿಟ್ಟು ನಮ್ದು ಆನ್ಸರ್ ಅಷ್ಟ. ನೆಕ್ಸ್ಟ್ ಇವಾಗ RRB 2015 ಅಲ್ಲಿ ಕೇಳಿರೋಂಥ ಕ್ವಶನ್ ನೋಡೋಣ. ಸ್ಕಿಪ್ ಮಾಡ್ಲಿಲ್ಲ ನೋಡ್ರಿ, ಅದು ಬೆಲ್ ರಿಂಗ್ ಆ ತರ ಕ್ವಶನ್ ಇದೆ, ಅದನ್ನ ನೋಡೋಣ. ನೆಕ್ಸ್ಟ್ ನೋಡಿ, ಇದು RRB 2019 ಅಲ್ಲಿ ಕೇಳಿರೋಂಥ ಕ್ವಶನ್. RRB 2019 ಅಲ್ಲಿ ಒಂದು 4 ಕ್ವಶನ್ ಇದೇ ತರ ಕೇಳಿದಾರೆ. ಅಂದ್ರೆ ಎಷ್ಟು ಪೇಪರ್ ಕೇಳಿದಾರೆ ಗೊತ್ತಿಲ್ಲ, ಒಟ್ಟು ಒಂದು 4 ಕ್ವಶನ್ ಅಂದ್ರೆ ಇದೆ ಸೇಮ್ ಪ್ಯಾಟರ್ನ್. 2 bills ring at intervals of 78 seconds and 46 seconds. If they both ring at 10 o'clock in the morning together, after how many seconds will they ring together again? ಇದು RRB 2019 ಅಲ್ಲಿ ಕೇಳಿರೋ ಕ್ವಶನ್. ಏನಂತಂದ್ರೆ 2 ರಿಂಗ್ ಇರ್ತವೆ, ಅದು ಏನಂತಾರೆ 78 ಸೆಕೆಂಡ್ ಮತ್ತೆ 48 ಸೆಕೆಂಡ್ಗೆ 2 ರಿಂಗ್ ಆಗ್ತವೆ. ನೆಕ್ಸ್ಟ್ ಅವೆರಡು ದೇ ಬೋತ್ ರಿಂಗ್ ಅಟ್ 10 o'clock in the morning together. ಅಂದ್ರೆ ಅವು ಎರಡು ಫಸ್ಟ್ 10 o'clock ರಿಂಗ್ ಆದ್ರೆ ನೆಕ್ಸ್ಟ್ ಎಷ್ಟು ಸೆಕೆಂಡ್ಗೆ ಅವು ಮತ್ತೆ ರಿಂಗ್ ಆಗ್ತವೆ ಅಂತ ಇದು ಕ್ವಶನ್. ಇಲ್ಲಿ ನೋಡಿ ಕ್ವಶನ್ 78 ಅಂಡ್ 46 ಈ ತರ ರಿಂಗ್ ಕ್ವಶನ್ ಬಂದು ಈ ತರ ಏನಾದ್ರು 2 bells ring at the intervals of 78 seconds 46 seconds ಈ ತರ ಕ್ವಶನ್ ಬಂದ್ಬಿಟ್ಟು ಈ ಕ್ವಶನ್ ಅಲ್ಲಿ ಏನೇ ಇರ್ಲಿ, ಈ 46 ಬದಲಿ 54 ಕೊಡ್ಲಿ, 78 ಬದಲಿ 59 ಕೊಡ್ಲಿ, ಎಷ್ಟಾದ್ರೂ ಕೊಡ್ಲಿ, ಆಮೇಲೆ ಇದು ರಿಂಗ್ ಅಟ್ 10 o'clock ಅದು ಕೊಡ್ಲಿ, 12 o'clock ಅದು ಕೊಡ್ಲಿ, ಎಷ್ಟಾದ್ರೂ ಕೊಡ್ಲಿ, ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ 2 ನಂಬರಿಗೆ LCM ಮಾಡಿ ಅದು ಬಂದಿರೋ ಆನ್ಸರ್ ನಮ್ದು ನೆಕ್ಸ್ಟ್ ಎಷ್ಟು ಸೆಕೆಂಡ್ ಬೆಲ್ ಆಗುತ್ತೆ ಅನ್ನೋದು ಆನ್ಸರ್. ಇಲ್ಲಿ ಡೈರೆಕ್ಟ್ ಮಾಡ್ಬಿಡೋಣ. 78 46ಗೆ LCM ನೋಡಿ. ಫಸ್ಟ್ 2 ಇಂದ ಇವೆರಡು ಈವನ್ ನಂಬರ್, 2 ಇಂದ ಅಂತ 2 ಡಿವಿಷನ್ ಇದು ಡಿವೈಡ್ ಆಗುತ್ತೆ. 2 3s 2 9s 2 2s 2 3s. ನೋಡಿ 39 23 ಯಾವ್ದೋ ನಂಬರ್ ಇಂದ ಡಿವೈಡ್ ಆಗಲ್ಲ. 23 ಅಂತ ಯಾವ್ದೋ ನಂಬರ್ ಇಂದ ಡಿವೈಡ್ ಆಗಲ್ಲ. 39 ಬಂದ್ಬಿಟ್ಟು 3 13s ಡಿವೈಡ್ ಆಗುತ್ತೆ. ಇದನ್ನ 4 ಮಲ್ಟಿಪ್ಲೈ ಮಾಡ್ಬಿಡೋಣ. 2 3s 6 6 13s 78 into 23 3 8s 24 3 7s 21 plus 2 23 2 8s 16 1 2 7s 14 15 4 9 7 1794 ಸೆಕೆಂಡ್ಗೆ ಅದು ನೆಕ್ಸ್ಟ್ ಮತ್ತೆ ರಿಂಗ್ ಆಗುತ್ತೆ. ಇದೇ ಆನ್ಸರ್. 4th ಬಂದ್ಬಿಟ್ಟು ನಮ್ದು ಸರಿಯಾದ ಉತ್ತರ. ಇದೇ ತರ ನೀವು RRB ಕ್ವಶನ್ ಪೇಪರ್ ನೋಡಿ, ಇದೇ ತರ ಒಂದು ಮಿನಿಮಮ್ ಇಲ್ಲ ಅಂದ್ರೆ ಒಂದು 4-5 ಕ್ವಶನ್ ಕೇಳಿದ್ದಾರೆ. ಇದೇ ತರ ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ RRB ಅಲ್ಲೂ ಕೂಡ. ನೋಡಿ ಈ ತರ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಕೊಳ್ರಿ RRB 2019 ಪೇಪರ್ ಅಲ್ಲಿ. ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ ಬೇಕಂತ ಕಮೆಂಟ್ ಮಾಡಿ, ಆ ಟಾಪಿಕ್ ಜೊತೆ ಮತ್ತೆ ಬರುತ್ತೆ. ಥ್ಯಾಂಕ್ ಯು.